ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಪುಸ್ತಕ ಪರಿಚಯ ಸರಣಿಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತು ಮೇ 4, 2026ರಂದು ಪುಸ್ತಕ ಪರಿಚಯ ಸರಣಿ 47ನೇ ದಿನಕ್ಕೆ ಕಾಲಿಟ್ಟಿದೆ. 47ನೇ ಸಾಹಿತ್ಯ ಕೃತಿಯಾಗಿ ಮಕ್ಕಳ ಸಾಹಿತಿಗಳಾಗಿರುವಂತ ಕೆ.ಎ. ಸುಜಾತ ಗುಪ್ತಾ ಅವರು ಮಕ್ಕಳಿಗಾಗಿ ಬರೆದಿರುವಂತ ಬಣ್ಣದ ಬುಗುರಿ ಅನ್ನುವಂತ ಕೃತಿಯ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಈಗಾಗಲೇ ಸಾಹಿತ್ಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಸಾಹಿತ್ಯಿಕ ಕವಿಗೋಷ್ಠಿಗಳಲ್ಲಿ ತೊಡಗಿ ಕವನ ವಾಚನ ಮಾಡಿ ಇರುವಂತಹ ಶ್ರೀಮತಿ ಕೆ.ಎ. ಸುಜಾತ ಗುಪ್ತಾ ಅವರು ಮಕ್ಕಳಿಗಾಗಿ ಬರೆದಿರುವಂತಹ ಒಂದು ಕವನ ಸಂಕಲನ ಬಣ್ಣದ ಬುಗುರಿ ಅನ್ನುವಂಥದ್ದು. HSRA ಪ್ರಕಾಶನ ಬೆಂಗಳೂರವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಕೆ.ಎ. ಸುಜಾತಮ್ಮ ಇದರ ಲೇಖಕರು. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 124 ಪುಟಗಳನ್ನು ಒಳಗೊಂಡಿದ್ದು 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಮುನ್ನುಡಿಯನ್ನ ಶ್ರೀಮತಿ ತುಳಸಿ ಸಿಂಧು ಭಾರ್ಗವ ಅವರು ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಲೇಖಕರು ಹಾಗೂ ಮಕ್ಕಳ ಸಾಹಿತಿಗಳು ಹಾಗೂ ಸಂಪಾದಕರು, ಉಪಾಧ್ಯಕ್ಷರು, ನವಪರ್ವ ಫೌಂಡೇಶನ್ ಬೆಂಗಳೂರು ಸಿಂಧು ಭಾರ್ಗವ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆಯೇ ಆಶಯ ನುಡಿಗಳನ್ನ ಚಂದ್ರಿಕಾ ಆರ್ ಬಾಯರಿ ಅವರು ಆಶಯ ನುಡಿಗಳನ್ನ ಈ ಕೃತಿಗೆ ಬರೆದಿದ್ದಾರೆ. ಹಾಗೆಯೇ ಮಂಗಳ ಪ್ರಭು ಸರ್ಗೂರ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕೃತಿಗಳಲ್ಲಿ ನಾವು ಇರುವಂತ ಕವಿತೆಗಳನ್ನ ನಾವು ಭಾಗ 1, ಭಾಗ 2 ಅಂತೇಳಿ 2 ಭಾಗಗಳಲ್ಲಿ ಕವಿತೆಗಳನ್ನ ಬರೆದಿದ್ದಾರೆ. ಅಂದರೆ ವಿಶೇಷವಾಗಿ ಒಳಗುಟ್ಟು ಹಾಗೂ ಅಂಬರದೊಳಗಿರುವಂತಹ ಮಗುವಿನ ಮುಗ್ಧತೆ ಹಾಗೂ ಮಗುವಿನ ಮನಸ್ಸನ್ನ ಒಳಗೊಂಡಂತೆ ಮಕ್ಕಳಿಗೆ ಇಷ್ಟವಾಗುವಂತ ಕವಿತೆಗಳನ್ನ ಇದರೊಳಗೆ ನಾವು ರಚಿಸಿರುವುದನ್ನ ನಾವು ಕಾಣಬಹುದು. ಒಟ್ಟು 89 ಕವಿತೆಗಳು ಇದರೊಳಗಿವೆ. ಭಾಗ 1 ನಲ್ಲಿ ಇರುವಂತ ಕವಿತೆಗಳು ಪುಟ್ಟ ಕವಿತೆಗಳಾಗಿದ್ದು, ಭಾಗ 2ರಲ್ಲಿ ಮಕ್ಕಳಿಗಾಗಿ ಇರುವಂತ ಕವಿತೆಗಳು ಸ್ವಲ್ಪ ದೊಡ್ಡ ಕವಿತೆಗಳನ್ನ ನಾವು ಭಾಗ 2ರಲ್ಲಿ ನೋಡಬಹುದು. ಭಾಗ 1ರಲ್ಲಿ ಶಿಶುಗೀತೆಗಳ ಕವಿತೆಗಳನ್ನ ನಾವು ನೋಡಬಹುದು. ಬಣ್ಣದ ಬುಗುರಿ ಅನ್ನುವಂತ ಒಂದು ಶೀರ್ಷಿಕೆ ಕವಿತೆಯಲ್ಲಿ, ಕಾಡಿನ ಮರದಲ್ಲಿ ಮಾಡಿದ ಬುಗುರಿ, ಬಡಗಿ ಕಲೆಯಲ್ಲಿ ಅರಳಿದ ಬುಗುರಿ, ದಾರವ ಸುತ್ತಿ ಬೀಸಲು ಸುತ್ತುವ ಬುಗುರಿ, ಗಿರಗರ ಸುತ್ತಿ ಬೀಳು ಬಣ್ಣದ ಬುಗುರಿ, ಸುತ್ತಿ ಬೀಳು ಬುಗುರಿ, ಮತ್ತೆ ಮತ್ತೆ ನಾ ಆಡಿಸೋ ಬುಗುರಿ, ದಾರಕ್ಕೂ ಬುಗುರಿಗೂ ನಂಟಂತೆ, ನನಗೂ ಬುಗುರಿಗೂ ಸ್ನೇಹ ಉಂಟಂತೆ. ಅಂತೆ ಮಕ್ಕಳಿಗೆ ಪ್ರಿಯವಾಗುವಂತ ಆಟದ ಸಾಮಾನುಗಳಲ್ಲಿ ಬಣ್ಣದ ಬುಗುರಿಯು ಸಹ ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ. ಆ ಬಣ್ಣದ ಬುಗುರಿ ತಿರುಗ್ತಾ ಇರ್ಬೇಕಾದ್ರೆ ಚಂದವಾಗಿ ಕಾಣ್ತಾ ಇರುತ್ತೆ. ಹಾಗೆ ಅದಕ್ಕೆ ದಾರಕ್ಕೂ ಬುಗುರಿಗೂ ಎಷ್ಟು ನಂಟಿದೆ, ಅದರಂತೆ ದಾರಕ್ಕೂ ಬುಗುರಿಗೂ ಇರುವಂತೆ ನನಗೂ ಬುಗುರಿಗೆ ಒಂದು ಸ್ನೇಹ ಇದೆ ಅನ್ನುವಂತ ಮಗುವಿನ ಮನಸ್ಸನ್ನ ಅರಿತಂತೆ ಈ ಕವಿತೆಗಳು ರಚಿಸಾಗಿವೆ. ಹಾಗೆ ನಾಡ ರೈತ ಅನ್ನುವಂಥದ್ದು ನಮ್ಮ ದೇಶದ ಬೆನ್ನೆಲುಬಾಗಿರುವಂತ ರೈತನ ಕುರಿತಾಗಿರುವಂತ ಒಂದು ಕವಿತೆ. ಮಳೆ ಬಂತು ಮಳೆ, ಮುತ್ತು ಮುತ್ತು ಮಳೆ, ಉತ್ತು ಉತ್ತು ಭೂಮಿ, ಬಿತ್ತು ಬಿತ್ತು ಬೀಜ, ಕೊಯ್ಲು ಮಾಡು ತೆನೆ, ಹಾಕು ರಾಶಿ, ತುಂಬು ತುಂಬು ಚೀಲ, ಒಯ್ಯಿ ಮನೆಗೆ, ಉಣಿಸುವ ಅನ್ನ ನಮಗೆ, ನೀನಪ್ಪ ರೈತ ನಮ್ಮ ಅನ್ನದಾತ, ನಾಡ ಪುಣ್ಯದಾತ. ನಾವು ಮಳೆ ಎಷ್ಟು ಮಹತ್ವದ ಪಾತ್ರವನ್ನ ರೈತನ ಜೀವನದಲ್ಲಿ ವಹಿಸ್ತದೆ. ಹಾಗೆ ಮಳೆ ಬಂದರೆ ಎಷ್ಟೆಲ್ಲ ವ್ಯವಸಾಯ ಚಟುವಟಿಕೆಗಳು, ಕ್ರಿಯಾಶೀಲತೆಯಿಂದ ಕೂಡಿರುವಂತ ಚಟುವಟಿಕೆಗಳು ಪ್ರಾರಂಭ ಆಗುತ್ತವೆ ಅನ್ನುವಂತ ಸನ್ನಿವೇಶದ ಕುರಿತಾಗಿರುವಂತ ಈ ಒಂದು ಕವಿತೆಯಲ್ಲಿ, ರೈತ ಬಿತ್ತಿದ್ರೆ ನಾವು ಊಟ ಮಾಡಕ್ ಸಾಧ್ಯ, ಆಹಾರ ಸಿಗುತ್ತೆ ಅನ್ನುವಂತ ವಿಷಯದ ಕುರಿತಾಗಿ ಒಂದು ಕವಿತೆಯಲ್ಲಿ ರಚಿಸಿದ್ದಾರೆ. ಹಾಗೆ ಚಿಟ್ಟೆ ನನಗೂ ರೆಕ್ಕೆ ಬೇಕು ಅನ್ನುವಂತ ಒಂದು ಕವಿತೆಯಲ್ಲಿ, ಓ ಅಂದ ಚಂದದ ಚಿಟ್ಟೆ, ನೀ ಬಣ್ಣದ ರೆಕ್ಕೆ ಇಟ್ಟವರ್ಯಾರು ಚಿಟ್ಟೆ, ನೀ ಇರುವಲ್ಲಿ ಸೃಷ್ಟಿಸುವೆ ಬಣ್ಣದ ಲೋಕ, ಅದುವೇ ನಮಗೆ ಮಾಯಾಲೋಕ. ಓ ಚಿಟ್ಟೆ ನೀ ಏಳೆ ಬಿಚ್ಚಿಟ್ಟೆ, ಆಗಸಕ್ಕೆ ನೀಲಿ ಬಣ್ಣ ಏಕೆ ಕೊಟ್ಟೆ, ಗಿಡಗಳ ಮರದ ರಂಗು ಹಸಿರು ರಂಗು ನಿಂದೇನ, ಕಾಮನ ಬಿಲ್ಲಿನ ರಂಗನು ಕದ್ದ ಕಳ್ಳ ನೀನೇನ,
ಅಂತೇಳಿ ಚಿಟ್ಟೆಯ ಕುರಿತಾಗಿ ಚಿಟ್ಟೆಯ ಮೈಬಣ್ಣವನ್ನ ವರ್ಣಿಸುವಂತ ಒಂದು ಕವಿತೆ. ಚಿಟ್ಟೆ ಎಷ್ಟು ಸುಂದರವಾಗಿ ಕಾಣುತ್ತೀಯ, ಬಣ್ಣ ಬಣ್ಣದಲ್ಲಿರುವಂತ ನೀನು, ಇದು ಬಣ್ಣದಲ್ಲಿರುವಂತ ನಿನ್ನ ಗುಟ್ಟೇನು, ಹಾಗೂ ನಿನ್ನೆನ್ನುವಂತ ನಿನ್ನ ಬಣ್ಣವನ್ನೇ ನೀನು ಮರಗಳಿಗೆ ಕೊಟ್ಟೀಯ, ಕಾಮನ ಬಿಲ್ಲನಿಂದ ನೀನು ಬಣ್ಣವನ್ನ ಕದ್ದೀಯ, ಜೇನಿಗೆ ನೀನು ಕೊಟ್ಟೀಯ, ಹಾಗೆ ಅಕ್ಕಿಗಳಿಗೆ ನೀನು ಬಣ್ಣ ಕೊಟ್ಟೀಯ ಅಂತೇಳಿ ಮಗು ಪ್ರಶ್ನೆಗಳನ್ನ ಮಾಡುತ್ತೆ ಚಿಟ್ಟೆಗೆ ಯಾವ ರೀತಿ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡುವಂತ ಹವ್ಯಾಸ ತುಂಬಾ ಇರುತ್ತೆ. ಮಕ್ಕಳು ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಅಷ್ಟೆಲ್ಲ ಪ್ರಶ್ನೆಗಳನ್ನ ಪಾತ್ರಗೀತೆಗೆ ಕೇಳುವ ಮೂಲಕ ಪಾತ್ರಗೀತೆಯ ಮೈಬಣ್ಣದ ವರ್ಣನೆ ಜೊತೆಗೆ ಪಾತ್ರಗೀತೆಯ ಕುರಿತಾಗಿರುವಂತ ಒಂದು ಕವಿತೆ. ಇನ್ನು ನನ್ನ ಟಾಮಿ ಅನ್ನುವಂಥದ್ದಲ್ಲಿ, ನಾಯಿ ಮರಿ ನೀನೇ ನನ್ನ ಮುದ್ದು ಮರಿ, ನಾ ಕರೆವೆ ನಿನ್ನ ಟಾಮಿ ಮರಿ, ಹಾಡು ಬಾ ನನ್ನ ಕೂಡ ಜಾಣ ಮರಿ, ಮೈಯೆಲ್ಲ ಕಂದು ಬಣ್ಣ ತಳತಳ, ಕಿವಿಗಳೇಕೆ ಕಪ್ಪು ಬಣ್ಣ ಮಿರಮಿರ, ಕಣ್ಣುಗಳು ಗೋಳಿಯಂತೆ ಪಳಪಳ, ನಿನ್ನ ಜೊತೆ ನನಗೆ ಭಲೆ, ದಿನವೂ ನಾ ರೊಟ್ಟಿ ಕೊಡಲು ನನ್ನ ಕೂಡ ನೀ ರೊಟ್ಟಿ ತಿನ್ನುವೆ, ಚೆಂಡು ಬೀಸೆ ದೂರ ಓಡಿ ತಂದು ನನ್ನ ಕೂಡ ಹಾಡಿನಲಿವೆ. ಮಕ್ಕಳು ನಾಯಿಯೊಂದಿಗೆ ಒಂದು ವಿಶೇಷವಾದ ಸ್ನೇಹ ಸಂಬಂಧವನ್ನು ಹೊಂದಿರ್ತಾರೆ. ಅಂತ ನಾಯಿಯಾಗಿರುವಂತ ಟಾಮಿಯ ಕುರಿತಾಗಿ ಒಂದು ಕವಿತೆಯಲ್ಲಿ ನಾಯಿ ಮರಿ ಹಾಗೂ ಮಗುವಿನ ಬಾಂಧವ್ಯದ ಕುರಿತಾಗಿ ವರ್ಣನೆ ಇದೆ. ನಾನು ಎಷ್ಟು ನಾಯಿ ಮರಿ ನೀನು, ನಾಯಿ ಮರಿ ಟಾಮಿ ಅಂದ್ಗುಟ್ಲೆ ಓಡಿ ಬರ್ತೀಯ, ನಾನು ಚೆಂಡನ್ನು ಹೋಗಿದ್ರೆ ನೀನು ಹೋಗಿ ಚೆಂಡನ್ನ ತಗೊಂಬರ್ತೀಯ, ದಿನಲ್ಲೂ ನಾನು ಕೊಡುವಂತ ರೊಟ್ಟಿಯನ್ನ ತಿಂದು ನೀನು ಗಟ್ಟಿಯಾಗಿದಿ, ಅಮ್ಮನು ಸಹಿತ ಹಾಲು ಅಣ್ಣ ನಿನಗೆ ಆಗ್ತಾಳ, ಆದ್ರೆ ನೀನು ರಾತ್ರಿ ಒಟ್ಟ ಮಲಗದಿಲ್ಲ, ರಾತ್ರಿ ಎಲ್ಲ ಎಚ್ಚರ ಇದ್ದು ಕಳ್ಳರನ್ನ ಕಾಯ್ತೀಯ, ನಮ್ಮ ಮನೆಯನ್ನ ಕಳ್ಳರಿಂದ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀಯ, ಟಾಮಿ ಬಾಲ ಆಡಿಸ್ಕಂತ ಬರ್ತಿ, ನೀನು ಮೈಯೆಲ್ಲ ಬಣ್ಣ ಕಂದು ಬಣ್ಣ ಥಳಥಳ ಪಳಪಳ ಹೊಳೆಯುವಂತ ಕಣ್ಣುಗಳು, ಹಾಗೂ ನಿನ್ನ ಮಿರಮಿರ ಕಿವಿಗಳು, ಶಬ್ದ ಸ್ವಲ್ಪ ಆದ್ರೂ ಓಡಿ ಹೋಗುವಂತ ಟಾಮಿಯ ಕುರಿತಾಗಿರುವಂತ ಒಂದು ಟಾಮಿಯ ವರ್ಣನೆಯನ್ನ ಕವಿಗಳಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಕವಿತೆಯಲ್ಲಿ ಕದ್ದವರ್ಯಾರು, ಅಮ್ಮ ಆಕಾಶದೇ ನೋಡಮ್ಮ, ಟೀಚರ್ ಕಲಿಸೆ ನಾ ಬಿಡಿಸಿದ ಕಾಮನ ಬಿಲ್ಲನ ಚಿತ್ರವನ್ನು, ಏರಿದೆ ಆಕಾಶವ ಅದೆಂಗಮ್ಮ, ನಾನು ಬಿಲ್ಲಿನ ಹಾಗೆ ಬಗ್ಗಿಸಿ ಹೊಳೆಯುವ 7 ರಂಗನ್ನು ತುಂಬಿಸಿ ಇಟ್ಟರೆ ಆಗಸದಲ್ಲಿಟ್ಟವರ್ಯಾರಮ್ಮ, ನನ್ನಯ್ಯ ಚಿತ್ರ ಕದ್ದವರ್ಯಾರಮ್ಮ, ನಾ ಹೊದಿಕೆಯ ಹೊದ್ದು ಮರಗಿರಲು ಆ ಕತ್ತಲಲ್ಲಿ ಬಂದವರ್ಯಾರಮ್ಮ, ರವಿಯೇ ಶಶಿಯೇ ಪುಟ್ಟ ಚುಕ್ಕಿಯೇ ನನ್ನಯ್ಯ ಚಿತ್ರವನ್ನು ಕದ್ದವರ್ಯಾರಮ್ಮ. ಇಲ್ಲಿ ಮಗು ಮತ್ತೆ ಪ್ರಶ್ನೆ ಕೇಳುವಂತ ಅಭ್ಯಾಸವನ್ನು ಒಳಗೊಂಡಿರುವಂತ ಮಗು ಪ್ರಶ್ನೆ ಕೇಳುತ್ತೆ, ನಾನು ನಿನ್ನೆ ಟೀಚರ್ ಶಾಲೆಗೆ ಹೇಳಿದ್ರು, ಟೀಚರ್ ಹೇಳ್ಯಾರಂತ ನಾನು ಚಿತ್ರ ಬಿಡಿಸಿದ್ದೆ, ಸೂರ್ಯನ ಚಿತ್ರ ಇಳಿಸಿದ್ದೆ, ಚಂದ್ರನ ಚಿತ್ರ ಇಳಿಸಿದ್ದೆ, ಕಾಮನ್ ಬಿಲ್ಲಿನ ಚಿತ್ರ ಇಳಿಸಿದ್ದೆ, ನಕ್ಷತ್ರಗಳ ಚಿತ್ರ ಇಳಿಸಿದ್ದೆ ನಿನ್ನೆ ದಿನ, ಆದ್ರೆ ನಾನು ರಾತ್ರಿ ಮಲಗಿ ಮುಂಜಾನೆ ಎದ್ದೇಳ್ತೀನಿ, ನಕ್ಷತ್ರಗಳು ಇಲ್ಲ, ಆಕಾಶದಾಗ ಸೂರ್ಯ ಬಂದಾನ, ರಾತ್ರಿ ನೋಡಿದ್ರೆ ಚಂದ್ರ ಬಂದಾನ, ಸಾಯಂಕಾಲ ನೋಡಿದ್ರೆ ಕಾಮನ್ ಬಿಲ್ ಬಂದೈತೆ, ಇದೆಲ್ಲ ಹೆಂಗ, ನಾನು ಇಳಿಸಿದ ಚಿತ್ರನ ಕದ್ದು ಆಕಾಶಕ್ಕೆ ಒಯ್ದವ್ರು ಯಾರು ಅನ್ನುವಂತ ಸ್ವಾರಸ್ಯಕರ ವಿಷಯವನ್ನ ಹಾಗೂ ಹಾಸ್ಯವರಿತವಾಗಿರುವಂತ ವಿಷಯವನ್ನ ಮಕ್ಕಳು ಹೇಳ್ತಾರ ಇಲ್ಲಿ ಮಗು, ನಾನು ನಿನ್ನೆ ದಿನ ಇಳಿಸಿದಂತ ಚಿತ್ರ ಕಾಮನ್ ಬಿಲ್ಲು, ಇವತ್ತು ಸಂಜೆ ನೋಡ್ತೀನಿ ಆಕಾಶದಾಗ ಕಾಮನ್ ಬಿಲ್ ಐತೆ, ಅಂದ್ರೆ ಮಗು ಕಾಮನ್ ಬಿಲ್ ಅಂತ ಒಪ್ಗೆನಲ್ಲ, ಕಾಮನ್ ಬಿಲ್ಲು ನಾನ್ ಇಳಿಸಿದ ಕಾಮನ್ ಬಿಲ್ಲನೆ ಆಕಾಶದಲ್ಲಿ ಹೋಗ್ಬಿಟ್ಟಿದೆ ಅಂತೇಳಿ ಹೇಳುವಂತ ಮಗು. ಹಾಗೆ ನಾನ್ ಇಳಿಸಿದಂತ ಚಂದ್ರ ನಕ್ಷತ್ರಗಳು ಸಹಿತ ಹೋಗ್ಯವ, ಅಂದ್ರೆ ನಾನ್ ರಾತ್ರಿ ಮಲಗಿದಾಗ ಅವರೆಲ್ಲ ಬಂದು ಇವನ್ನ ಕಳುವು ಮಾಡಿಕೊಂಡು ಆಕಾಶಕ್ಕೆ ಒಯ್ದಾರ, ಯಾರು ಕದ್ದಾರಮ್ಮ ಇವನ್ನ, ನಾನು ಇಳಿಸಿದ ಚಿತ್ರನ ಕದ್ದು ಆಕಾಶಕ್ಕೆ ಹೋಗಿ ಯಾರು ಬಿಟ್ಟಾರ, ಹೇಳಮ್ಮ ನಾನು ಇಳಿಸಿದ ಚಿತ್ರಗಳನ್ನ ಕದ್ದವರು ಯಾರು ಅನ್ನುವಂತ ಪ್ರಶ್ನೆಯನ್ನ ಮಗು ಕೇಳುತ್ತೆ. ಹಾಗೆ ಮತ್ತೊಂದು ಕವಿತೆಯಲ್ಲಿ ಅಂಬರ ದೊರೆಯಲ್ಲಿ, ಆಕಾಶದ ದೊರೆಯಾಗಿರುವಂತ ಚಂದ್ರನೆಲ್ಲಿ ಅನ್ನುವಂತ ಒಂದು ಸೊಗಸಾದ ಕವಿತೆಯಲ್ಲಿ, ಅಂಬರ ದೊರೆ ಚಂದ್ರನನ್ನಿಲ್ಲ ಅಂಬರದೆ ಎಲ್ಲಿಗೆ ಹೋಗಿ ಏನು ನೀ ಹೇಳಮ್ಮ, ಚಂದ್ರನನ್ನಿಲ್ಲದೆ ನಾವಲ್ಲೇ ಹಾಲನ್ನ, ನೀ ಈಗಲೇ ಅವನನ್ನ ಕರಸಣ್ಣ, ದೊರೆಯನ್ನು ಕಾಣದೆ ಚಿಕ್ಕಿಗಳೆಲ್ಲ ಅಳುತ ಮಿನ ಎನ್ನುತ್ತಿವೆ ನೋಡಮ್ಮ, ಅವನಿಲ್ಲದ ಕೊರತೆಯು ನೀಗಲು ಕೋಟಿ ತಾರೆಗಳು ಫಳಫಳ ಹೊಳೆಯುತ್ತಿವ ಸೋತಿಯಮ್ಮ, ಅಮಾವಾಸ್ಯೆಯ ರಕ್ಕಸ ಮಾಮನ ನುಂಗೆಹನೇನಮ್ಮ, ಅವನಿಲ್ಲದೆ ನಂಗೆ ಅಳು ಬರುತ್ತಿದೆಯಮ್ಮ, ದಿನವೂ ನನ್ನನ್ನು ಕೇಳುವೆ ನಮ್ಮ ಹಾಲು ಅಣ್ಣ, ತಿನ್ನಲು ನನ್ನೊಟ್ಟಿಗೆ ಬರುವೆ ಎನ್ನುವನು ಅಮ್ಮ. ಇಲ್ಲಿ ಚಂದ್ರನ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಅಮಾವಾಸ್ಯೆ ದಿನ ಚಂದ್ರ ಬಂದಿರಲ್ಲ, ಆ ಸಂದರ್ಭದಲ್ಲಿ ಮಗು ಅಳ್ತದೆ,
ಅತಗಂತಾನೆ ತಾಯಿಯನ್ನ ಪ್ರಶ್ನೆ ಮಾಡುತ್ತ, ಎದಕ್ಕೆ ಬಂದಿಲ್ಲಮ್ಮ ಇವತ್ತು ಚಂದ್ರ? ಅಮಾವಾಸ್ಯೆ ರಾಕ್ಷಸ ಚಂದ್ರನನ್ನ ಏನಾರ ನುಂಗಿಬಿಟ್ಟನ? ಎಲ್ಲೋಗ್ಯಾನ ಅಂಬರದ ದೊರೆ ಚಂದಿರ? ಇಲ್ಲ ಇವತ್ತು ಯಾಕಿಲ್ಲ ನೋಡು, ಅವನ್ ಇಲ್ಲ ಅಂತೇಳಿ ಬೆಳಕು ಕೊಡಕ ಎಷ್ಟೊಂದು ಕೋಟೆ ತಾರೆಗಳು ಎಷ್ಟು ಬೆಳಕನ್ನ ಚೆಲ್ಲಿದ್ರು ಸಹಿತ ಚಂದ್ರನ ಬೆಳಕಿಗೆ ಸಮ ಆಗ್ತಾ ಇಲ್ಲ. ಚಂದ್ರ ಇಲ್ಲ ಅಂತೇಳಿ ಅವರೆಲ್ಲರೂ ಅಳ್ತಾ ಇದ್ದಾವೆ ನಕ್ಷತ್ರಗಳು. ಬೇಗ ಹೇಳಮ್ಮ, ನಾನ್ ನಿನಗೆ ಏನು ಒತ್ತಾಯ ಮಾಡಲ್ಲ, ಅದು ಬೇಕು ಇದು ಬೇಕಂತ ಕಾಟ ಕೊಡಲ್ಲ, ಚಂದ್ರನ ಬೇಗ ಬರಕ್ ಹೇಳು, ಚಂದ್ರನ ಕರುಸಮ್ಮ ಅಂತೇಳಿ ಮಗು ತಾಯಿಯನ್ನ ಗೋಗೆರೆ ಅನ್ನುವಂತ ಒಂದು ಸಹಜವಾದಂತ ತಾಯಿ ಮಗುವಿನ ಸಂಭಾಷಣೆಯ ಕುರಿತಾಗಿ ಸಹಜವಾಗಿ ಮೂಡಿ ಬಂದಿರುವಂತ ಒಂದು ಕವಿತೆ. ಅಂದ್ರೆ ಮಕ್ಕಳು ಅಮಾವಾಸ್ಯೆ ದಿನ ಚಂದ್ರ ಬೇಕು ಅಂತೇಳಿ ಹಠ ಮಾಡ್ತಾರೆ. ಅವತ್ತು ಚಂದ್ರ ಬಂದಿರೋದಿಲ್ಲ, ಆದ್ರೆ ಮಕ್ಕಳಿಗೆ ಏನು ಭಯ, ಓ ನಮ್ ಪ್ರೀತಿ ಚಂದ್ರ ಮಾಮ ಇವತ್ತು ಕಾಣ್ತಿಲ್ಲ, ಎಲ್ಲಿ ಹೋಗ್ಬಿಟ್ಟನ ಅನ್ನುವಂತ ಒಂದು ಭಯ ಹಾಗೂ ಅವರ ಆತಂಕವನ್ನ ಕವಿತೆಯಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಸುಜಾತ ಗುಪ್ತಾ ಮೇಡಮ್ ಅವರು ಸುಂದರವಾದ ಕವಿತೆಗಳನ್ನ ಮಕ್ಕಳಿಗಾಗಿ ಇಲ್ಲಿ ಎಣೆದಿದ್ದಾರೆ. ಅವರು ಗೇಯತೆಯೊಂದಿಗೆ ಪ್ರಾಸದೊಂದಿಗೆ ಕೆಲವೊಂದು ಕವಿತೆಗಳಿವೆ. ಮತ್ತೊಂದು ಕವಿತೆಗಳು ಮಕ್ಕಳು ಹಾಗೂ ತಾಯಿಯ ಸಹಜ ಸಂವಾದಗಳನ್ನ ಕವಿತೆಯಲ್ಲಿ ದಾಖಲಿಸುವಂತ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಜಾತ್ರೆ ತಂದೆ ಮಗಳು ಅನ್ನುವಂತ ಒಂದು ಕವಿತೆಯಲ್ಲಿ ಕಿರುಬೆರಳನ್ನು ಹಿಡಿದವಳೆ ಗಿರುಕಿ ಹೊಡೆಯುತ್ತಾಳೆ, ಕೈ ಕೈ ಹಿಡಿದು ಕುಣಿಯುತ್ತಾಳೆ, ಅದು ಬೇಕು ಇದು ಬೇಕಂತಾಳೆ, ಒಂದೇ ಸಮನೆ ಅಳ್ತಾಳೆ, ಬಣ್ಣ ಬಣ್ಣದ ಆಟಿಕೆ ಬೆಟ್ಟು ಮಾಡಿ ತೋರ್ತಾಳೆ, ಅಪ್ಪನ ಕೈ ಜಗ್ತಾಳೆ, ನಡೆಯನು ಮುಂದೆ ಅಂತಾಳೆ, ನಿಂತಲ್ಲೇ ಕುಂತಾಳೆ, ಆ ಬಣ್ಣದ ಆಟಿಕೆ ಸರಿಯಿಲ್ಲ, ಬಣ್ಣವು ಕೈ ಅಂಟಿತ್ತು, ಇದು ನಿಂಗೆ ಬೇಡ ಮಗು, ಶಹರಿಗೆ ಹೋಗುವೆ ನಾನು, ಅಂದದ ಗೊಂಬೆ ತರುವೆನು ನಿನಗೆ, ಚಂದದ ಗಾಜಿನ ಬಳೆ ನೋಡಪ್ಪ, ಎಣ್ಣೆಯ ಗೆಳತಿಯ ಬಳಿ ಇಹುದಪ್ಪ, ಕೆಂಪು ಬಳೆ ನಂಗೂ ಕೊಡಿಸಪ್ಪ, ಬಳೆಯನ್ನು ತೊಟ್ಟು ಹೋಗುವೆ ನಾನು, ಗಲ್ಗಲ್ ಎನಿಸಿ ಕುಣಿವೆ ನಾನು. ಇಲ್ಲಿ ಮಗಳು ಹಾಗೂ ತಂದೆ ಜಾತ್ರೆಗೆ ಹೋಗಿರ್ತಾರೆ. ಜಾತ್ರೆಗೆ ಹೋಗಿರುವಂತ ಸನ್ನಿವೇಶದ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ಅಂದ್ರೆ ತಂದೆ ಕೈಯನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಜಾತ್ರೆ ಒಳಗೆ. ಆದ್ರೆ ತನಗೆ ಏನಾರ ಬೇಕಂದ್ರೆ ತಂದೆಯನ್ನು ಹಿಡಿದು ನಿಂತು ಬಿಡ್ತಾಳೆ. ತಂದೆಯನ್ನು ಮುಂದಕ್ಕೆ ಹೋಗಕ್ ಬಿಡೋದಿಲ್ಲ. ಆ ಅಂಗಡಿಯಲ್ಲಿರುವಂತ ವಸ್ತುಗಳನ್ನು ಕೊಡಿಸು ಅಂತೇಳಿ ಹಠ ಮಾಡುವಂತ ಮಗಳಾಗಿ, ಕೊಡಿಸಲ್ಲ ಅಂತ ಅಂದ್ಬಿಟ್ರೆ ಅಲ್ಲೇ ರಸ್ತೆಯಲ್ಲೇ ಕುಂತು ಆಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಮತ್ತೆ ಆಟಿಕೆ ಸರಿ ಇಲ್ಲಮ್ಮ, ಅವು ಡುಪ್ಲಿಕೇಟ್ ಇರ್ತಾವ, ನಾನು ಚಲೋ ತಂದು ಕೊಡ್ತೀನಿ ಅಂದ್ರೂ ಬಿಡೋದಿಲ್ಲ. ಅಷ್ಟು ಹಠ ಮಾಡ್ತಾರೆ. ಒಂದು ಮಕ್ಕಳ ಹಠದ ಸ್ವಭಾವವನ್ನ ಇಲ್ಲಿ ಕವಿತೆಯಲ್ಲಿ ದಾಖಲಿಸುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅಂದ್ರೆ ಆಟಿಕೆ ಸುಮಾರಿದೆ, ಡುಪ್ಲಿಕೇಟ್ ಇದೆ ಅಂದ್ರೆ ಕೇಳಲ್ಲ. ಆ ಕ್ಷಣಕ್ಕೆ ಮಗುವಿಗೆ ಆಟಿಕೆ ಬೇಕು. ಇನ್ನೊಂದು ಬಳೆ ಅಂಗಡಿಗೆ ಹೋದಾಗ, ನಿನ್ನೆ ದಿನ ನಾನು ನೋಡಿದೆ, ನನ್ನ ಫ್ರೆಂಡ್ಸ್ ಆ ಬಳೆ ಹಾಕ್ಕೊಂಡ್ ಬಂದಿದ್ರು, ಅಂಥದೇ ಬಳೆ ನನಗ್ ಕೊಡ್ಸಪ್ಪ ಅಂತೇಳಿ ಮಗು ಆಟಕ್ಕೆ ಬೀಳುವಂಥದ್ದು. ನಂತರ ತಂದೆ ಮಗಳಿಗೆ ಬಳೆ ಕೊಡಿಸಿದಾಗ ಬಳೆಗಳನ್ನ ಹಾಕೊಂಡು ಅದನ್ನ ತೋರಿಸೋದು, ಸಂಭ್ರಮಿಸುವಂತ ಪರಿ, ಕೊಟ್ಟಂತ ಅದು ಬಳೆಯನ್ನ ಹಾಕೊಂಡು ಸಂಭ್ರಮಿಸುವಂತ ಪರಿಯನ್ನ, ಮಗುವಿನಲ್ಲಿರುವಂತ ಖುಷಿಯನ್ನ ಇಲ್ಲಿ ನಾವು ಕವಿತೆಯಲ್ಲಿ ನಾವು ನೋಡ್ಬೋದು. ಕಾಡಿನ ಪಯಣ ನಾಡಿನ ಕಡೆ ಅನ್ನುವಂತ ಕವಿತೆಯಲ್ಲಿ ಪರಿಸರದ ಅವಶ್ಯಕತೆ, ಅರಣ್ಯದ ರಕ್ಷಣೆ ಹಾಗೂ ಕಾಡಿನ ರಕ್ಷಣೆ ನಮ್ಮೆಲ್ಲರಿಗೂ ಎಷ್ಟು ಜವಾಬ್ದಾರಿ ಇದೆ. ನಾವೆಲ್ಲರೂ ನಮ್ಮ ಜವಾಬ್ದಾರಿಯಿಂದ ನಡೆದುಕೊಂಡು ಪರಿಸರದ ರಕ್ಷಣೆಯನ್ನ ನಾವು ಮಾಡಬೇಕು ಅನ್ನುವಂತ ಆಶಯದೊಂದಿಗೆ ಇಲ್ಲಿ ಕವಿತೆ ರಚನೆ ಆಗಿದೆ. ಜಿಂಕೆ ಮರಿ ನೀ ನನ್ನ ಮುದ್ದು ಮರಿ, ನಾಡಿಗೋಗೋಣ ಬರ್ತೀಯಾ, ನಾವು ನಾಡಿಗೋಗೋಣ ಬರ್ತೀಯಾ, ಆನೆ ಮರಿ ನೀ ನಾಡಿಗೆ ಹೋಗ್ತೀಯಾ, ನಾಡಿಗೋಗಿ ನಾವೇನ್ ಮಾಡೋದು, ಶಸ್ತ್ರಧಾರಿಯಾಗಿ ಬರಲು ಮನುಜನಂದು ನಾವು, ಬೆದರಿ ಪೊದೆಗಳಲ್ಲಿ ಅವಿತೆವು, ಸ್ವಚ್ಛಂದವೇ ನಾಡು ಸುತ್ತೋಣ, ನಾವೆಂದು ನಾಡು ಸುತ್ತೋಣ, ನಾ ಬರಲ್ಲಪ್ಪ ಅಮ್ಮ ಕಲಸಲ್ಲಪ್ಪ, ಬಾಣದಾರಿ ಬೇಟೆಗಾರ ಏನಲ್ಲ, ನಂಗೆ ಭಯ ನಾನು ಬರಲ್ಲಪ್ಪ, ನಾಡಿಗೆ ನಾನೆಂದು ಬರೋನಲ್ಲ. ಈಗ ಇಲ್ಲಿ ಮಗು ಪ್ರಾಣಿಗಳನ್ನು ಕರಿತೈತೆ, ನಾಡಿಗೆ ಹೋಗೋಣ ಬರ್ರಿ ಅಂತ. ಆದ್ರೆ ಪ್ರಾಣಿಗಳು ಯಾರು ನಾಡಿಗೆ ಬರಕ್ ಒಪ್ಪಲ್ಲ. ಅವಾಗ ಮನುಷ್ಯನಿಂದ ಎಷ್ಟೆಲ್ಲ ಅಪಾಯವಿದೆ ಅನ್ನುವಂಥದ್ದು. ನನಗೆ ಭೇಟಿ ಆಗಕ್ಕ ಬರ್ತಾನ, ಬಂದೂಕ್ ಹಿಡ್ಕೊಂಡ್ ಬರ್ತಾನ. ಅವತ್ತು ಅವನು ಬಂದೂಕ್ ಹಿಡ್ಕೊಂಡ್ ಬಂದಾಗ ನಾವೆಲ್ಲ ಅಣಿಕೆಂದಿವಿ ಕಾಡಿನ ಪೊದೆ ಒಳಗ, ಹಂಗಾಗಿ ನಾನು ಬರಲ್ಲ ಅಂತ ಆನೆ ಹೇಳ್ತತೆ. ಜಿಂಕೆ ಮರಿನೂ ಹೇಳ್ತತೆ, ನಾವು ಕಾಡಿಗೆ ಬರಲ್ಲ, ಕಾಡಿನ ಬಿಟ್ಟು ನಾಡಿಗೆ ಬರಲ್ಲ, ಏಕೆಂದ್ರೆ ನೀವು ನನ್ನ ಬೇಟೆ ಆಡಿ ತಿಂದು ಬಿಡ್ತೀರಿ ಅಂತಾರ. ಆಮೇಲೆ ಜಿಂಕೆ ಮರಿ ಹೇಳ್ತಾರ, ನೀವು ಸ್ವಾರ್ಥಿಗಳು, ಮೊಬೈಲು ಕ್ಯಾಮರಾ ಹಿಡಿದು ಬಂದು ನನ್ನ ಭಾವಚಿತ್ರನ ತೆಗಿತೀರಿ,
ಆದ್ರೆ ಹಂಗೆ ಹೋಗಿ ಬಿಡ್ತೀರಿ, ನಮಗೇನು ಊಟನೂ ಕೊಡಲ್ಲ, ಏನು ಕೊಡಲ್ಲ, ನೀವು ಸ್ವಾರ್ಥಿಗಳು ಅಂತ ಹೇಳ್ತಾರ. ಪ್ರವಾಸಕ್ಕಂತ ಬರ್ತೀರಿ, ಜಿಂಕೆ ಮೊಡೆಮೆ ಕುಟುಂಬದವರಿಗೆ ಹಿಂಗೆಲ್ಲ ಮಾಡ್ತೀರಿ, ಬಂದು ನಾವು ಬಂದಾಗ ನೀವು ನಮ್ಮನ್ನ ಸೆರೆ ಹಿಡಿದು ಜೂಗ್ ಹಾಕ್ಬಿಡ್ತೀರಿ. ನಾವು ಯಾವಾಗಲೂ ಸಹಿತ ಎಲ್ಲರೂ ಸಹಿತ ಬರಲ್ಲ ನಾವ್ ಅಂತಾರ. ಅವು ಲಾಸ್ಟ್ ಮಗು ಹೇಳುತ್ತ, ಇಲ್ಲ ನೀವು ಬರ್ರಿ ನಮ್ ಜೊತೆ ಬರ್ರಿ ಅಂತೇಳಿ ಲಾಸ್ಟ್ ಜಿರಾಫೆ, ಒಂಟೆ, ಮೊಲ ಅವನ್ನೆಲ್ಲ ಕರ್ಕೊಂಡು ನಾಡಿಗೆ ಪ್ರವಾಸ ಬರುವಂತದ್ದು ಒಂದು ಕಲ್ಪನೆ. ಮಕ್ಕಳನ್ನ ಕರ್ಕೊಂಬಂದು ನಾಡಿಗೆ ಕರ್ಕೊಂಬಂದಾಗ ಅವಕ್ಕೆಲ್ಲ ಪ್ರಾಣಿಗಳಿಗೂ ಖುಷಿ ಆಗತ್ತೆ, ಖುಷಿಯಾಗಿ ಸಂಭ್ರಮಿಸ್ತಾರೆ. ಮಗು ಹಾಗೂ ಪ್ರಾಣಿಗಳಿಗಿರುವಂತ ಒಂದು ಅನ್ಯೋನ್ಯ ಸಂಬಂಧವನ್ನ ನಾವಿಲ್ಲಿ ಕಾಣಬಹುದು. ಊಟದಲ್ಲಿರಲಿ ಶಿಸ್ತು ಅನ್ನುವಂತ ಒಂದು ಕವಿತೆಯಲ್ಲಿ, ಹಣ್ಣನ್ನು ತಿನ್ನಲು ಮಾಡಿವೆ ಕಿರಿಕಿರಿ, ಕೇಳುವೆ ಸದಾ ನೀ ಬೇಡದ ಕುರುಕುಲು, ಮೂಳೆ ಮಾಂಸಗಳ ಗಟ್ಟಿ ಮಾಡು, ಬೇಳೆ ಸೊಪ್ಪು ಅದೇಕೆ ಬೇಡವು ನಾ ಕಾಣೆ, ಆಹಾರದ ಬೆಲೆ ನೀ ಅರಿಯದೆ ಚೆಲ್ಲುವೆ, ಇದು ಸರಿಯಲ್ಲ ನೀ ತಿಳಿ ಮಗುವೆ, ಉರಿ ಬಿಸಿಲಲ್ಲಿ ರೈತನು ಕಾಯಕ ಕಷ್ಟಪಟ್ಟು ಅರಿಯಲು, ರೈತ ಬೆಳೆಯುವ ಬೆಳೆ ನೀ ಅರಿಯವೆ, ರಾಸಾಯನಿಕಗಳಿಲ್ಲದ ಭೂಮಿಯು ನಿಸತ್ವ, ತೋರಲು ವರುಣನು ಅವಕೃಪೆಯ ತತ್ವ, ಬರಲು ಅತಿವೃಷ್ಟಿ ಅನಾವೃಷ್ಟಿ ಸಂಕಷ್ಟ, ಎದುರಿಸಿ ರೈತನು ಪಡುವನು ಬದುಕಷ್ಟ. ಇಲ್ಲಿ ನಾವು ಊಟ ಮಾಡುವಂತ ಆಹಾರವನ್ನ ನಾವು ಎಷ್ಟೆಲ್ಲ ಚೆಲ್ತೀವಿ, ಅದ್ರ ಹಿಂದೆ ಬೆವರಿನ ಶ್ರಮ, ಸಹಸ್ರಾರು ಜನರ ಬೆವರಿನ ಶ್ರಮದಿಂದ ಇರ್ತದೆ. ನಾವು ಆಹಾರಗಳನ್ನ ಅನವಶ್ಯಕ ಪೋಲ್ ಮಾಡಬಾರದು ಅನ್ನೋಂತ ಆಶಯದಿಂದ ಹೇಳ್ತಾರೆ. ಹಾಗೆ ಮಕ್ಕಳು ಸಂಪತ್ಭರಿತವಾಗಿರುವಂತ ಪೌಷ್ಟಿಕಾಂಶ ಇತ್ತಿರುವಂತ ಆಹಾರವನ್ನ ತಿನ್ರಿ ಅಂದ್ರೆ ಒಲ್ಲೆ ಅಂತಾರೆ. ಆದ್ರೆ ಕುರ್ಕುಲು, ಚಿಪ್ಸು, ಕುರ್ಕುರೆ ತಿನ್ರಿ ಅಂದ್ರೆ ಓಡಿ ಓಡಿ ಆಟ ಮಾಡ್ತಾರೆ. ಆದ್ರೆ ಮಾಂಸಖಂಡಗಳನ್ನ ಬೆಳೆಸುವಂತ ಸೊಪ್ಪು, ಹಸಿರು ತರಕಾರಿಗಳನ್ನ ತಿನ್ರಿ ಅಂದ್ರೆ ಒಲ್ಲೆ ಅಂತಾರೆ. ಆಹಾರಗಳನ್ನ ಚೆಲ್ತಾರೆ. ಆದ್ರೆ ಅತಿವೃಷ್ಟಿ ಅನಾವೃಷ್ಟಿಗಳ ನಡುವೆಯೂ, ಮಳೆ ಬರದ ಅಂತ ನಡುವೆ ಸಹ ರೈತ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆ ಬೆಳಿತಾನ. ನಾವು ಹಾಗಾಗಿ ಅನವಶ್ಯಕವಾಗಿ ಆಹಾರನ ವೇಸ್ಟ್ ಮಾಡಬಾರ್ದು ಅಂತೇಳಿ ಆಹಾರದ ಕುರಿತು ಜಾಗೃತಿ ಮೂಡಿಸುವಂತ ಒಂದು ಕವಿತೆಯನ್ನ ನಾವು ಕಾಣಬಹುದು. ಶ್ರೀಮತಿ ಕೆ.ಎ. ಸುಜಾತ ಗುಪ್ತ ಅವರು ಬರೆದಿರುವಂತ ಬಣ್ಣದ ಬುಗುರಿ ಕವಿತೆಯಲ್ಲಿ ಮಕ್ಕಳಿಗೆ ಇಷ್ಟವಾಗುವ ರೀತಿಯಂತಹ ಕವಿತೆಗಳು ಇದರೊಳಗೆ ರಚನೆಯಾಗಿವೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಬೇಕು. ಹಾಗೆ ಸಾಹಿತ್ಯ ಕೃತಿಗಳನ್ನ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕಂತ ಆಶಿಸ್ತಾ, ಇವತ್ತಿನ ದಿನ 47ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.